ಹಲೋ ಫ್ರೆಂಡ್ಸ್, ನಾವಿವತ್ತು ಬಂದಿರೋದು ಎವರೆಸ್ಟ್ ಫ್ಲೀಟ್ ಲಿಮಿಟೆಡ್ ಅಂತ. ಕಷ್ಟ ಆದ್ರೂ ಪರವಾಗಿಲ್ಲ, ತಿಂಗ್ಳು ಕೆಲ್ಸಕ್ಕೆ ಸೇರ್ಕೊಂಡ್ಬಿಡು. ಒಂದು 25,000 ಏನಾದ್ರು ಕೊಡ್ಲಿ, ಇಲ್ಲ 20. ರಿಸಾಲ್ವ್ ಮಾಡ್ತಿರೋದು ನಾನು ರೂಪಾಯಿ ಆಸೆ ತೋರಿಸಿ ಕಾರ್ ಕೊಡ್ತೀವಿ ಅನ್ಬಿಟ್ಟು 10,000 ರೂಪಾಯಿ ಇಸ್ಕತಾರೆ. ತಿಂಗಳಲ್ಲ ಬ್ರೋ, 3 ವಾರನೂ ಮಾಡಕ್ ಆಗಲ್ಲ. ಹಲೋ ಫ್ರೆಂಡ್ಸ್, ನಾವಿವತ್ತು ಬಂದಿರೋದು ಎವರೆಸ್ಟ್ ಫ್ಲೀಟ್ ಲಿಮಿಟೆಡ್ ಅಂತ. ಇಲ್ಲಿ ಯಾವ ತರ ದೊಡ್ಡ ಸ್ಕ್ಯಾಮ್ ಮಾಡ್ತವ್ರೆ ಅಂದ್ರೆ, ಎಲ್ಲರ ಹತ್ರನೂ 11,000 ಡೆಪಾಸಿಟ್ ಅಂತ ಮಾಡ್ಕೊಂತಾರೆ. ಕೆಲವೊಬ್ರು ತಿಳಿದೇನೋ ಎಲ್ಲಿಂದನೋ ಬರ್ತಾರೆ, ನಾವು ಒಂದು 6 ಕಾಸು 3 ಕಾಸು ಮಾಡ್ಬೇಕು ಅಂತ. ಆದ್ರೆ ಇವ್ರು ಮಾಡ್ತಿರೋ ಸ್ಕ್ಯಾಮ್ ಏನಂದ್ರೆ 11,000 ಡೆಪಾಸಿಟ್ ಮಾಡ್ಕೊಂತಾರೆ. ಫಸ್ಟ್ ಡೈಲಿ 950 ರೂಪಾಯಿ ರೆಂಟ್ ಬರುತ್ತೆ. ಇವ್ರದ್ದು ಒಂದು ಕಾರಿಗೆ 950 ರೂಪಾಯಿ ರೆಂಟ್ ಬರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು 1 ಕಿಲೋಮೀಟರ್ಗೆ 10 ರೂಪಾಯಿ ಡೆಡ್ ಕಿಲೋಮೀಟರ್ ಅಂತ ಫೈನ್ ಹಾಕ್ತಾರೆ. ಮತ್ತೆ ಫಸ್ಟ್ 11,000 ಡೆಪಾಸಿಟ್ ಏನ್ ಮಾಡ್ಸ್ಕೊಂಡಿರ್ತಾರೆ, ಅದನ್ನ 3 ತಿಂಗಳಾದ್ಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ. ಬ್ರದರ್, ನೀವು ಊಬರಿಗೆ ಬಂದು ಯಾವ ತರ ಮೋಸ ಹೋಗಿದ್ದೀರಾ ಅಂತ ಹೇಳಿದ್ರೆ, ಎವರೆಸ್ಟ್ ಫ್ಲೀಟಿಗೆ ಬಂದು ಬ್ರದರ್, ಇಲ್ಲಿ 10,000 ರೂಪಾಯಿ ಆಸೆ ತೋರಿಸಿ ಕಾರ್ ಕೊಡ್ತೀವಿ ಅನ್ಬಿಟ್ಟು 10,000 ರೂಪಾಯಿ ಇಸ್ಕತಾರೆ. 10,000 ರೂಪಾಯಿ ಕಟ್ಸ್ಕೊಂಡು ಕಾರ್ ಕೊಡ್ತಾವ್ರೆ ಅಂದಾಗ ನಾವು ಯೋಚನೆ ಮಾಡ್ಬೇಕು. ಒಂದ್ 4-5 ಲಕ್ಷ ಕಾರೇ ಕೊಡ್ತಾರೆ ನಮ್ಗೆ. ಇಲ್ಲಿ 10,000 ರೂಪಾಯಿ 3 ತಿಂಗಳು ಡ್ಯೂಟಿ ಮಾಡಿ ಆಮೇಲೆ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. 3 ತಿಂಗಳಲ್ಲ ಬ್ರೋ, 3 ವಾರನೂ ಮಾಡಕ್ ಆಗಲ್ಲ. 100ರಲ್ಲಿ ಒಬ್ರು ಇಬ್ರು ಮಾಡ್ಬೋದು 3 ತಿಂಗಳು ಅಂದ್ರೆ. ಅರ್ಥ ಮಾಡ್ಕೊಳ್ಳಿ, ಅವ್ರ ಕಷ್ಟ ಎಲ್ಲಾರ್ಗು ಇರುತ್ತೆ, ಎಲ್ಲಾರು ಬರ್ತಾರೆ. ಬಟ್ ಆ ಕಷ್ಟದಲ್ಲೂ ಕಷ್ಟಪಟ್ಟು ಅವ್ರ ಬಾಡಿನೂ ನೋವು ಮಾಡ್ಕೊಂಡು ಕೆಲಸ ಮಾಡೋರು ತುಂಬಾ ಕಮ್ಮಿ, 100ಕ್ಕೆ ಒಬ್ರು ಇಬ್ರು. ಇವ್ರು ಆಲ್ಮೋಸ್ಟ್ ಈಗ ಎಲ್ಲಾ ಕಡೆಯಿಂದನೂ ಕಷ್ಟಪಟ್ಟು ಬರ್ತಾರೆ. ಅವ್ರ ಮನೆ ಪ್ರಾಬ್ಲಮ್, 11,000 ರೂಪಾಯಿಗೆ ಕಾರ್ ಕೊಡ್ತಾರೆ, 35,000 40,000 ಅರ್ನಿಂಗ್ ಮಾಡ್ಬೋದು ಅಂತ ಅವ್ರು ಹೇಳ್ಬಿಡ್ತಾರೆ. ಹಂಗಾಗಿ ಎಲ್ಲಾ ಕಡೆಯಿಂದನೂ ಆಸೆ ಪಟ್ಟು ಬರ್ತಾರೆ ಬ್ರೋ. ಹೌದು, ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು? ಬ್ರೋ, ಅಂತವ್ರಿಗೆಲ್ಲ ಹೇಳ್ತೀನಿ, ಕಷ್ಟ ಆದ್ರೂ ಪರವಾಗಿಲ್ಲ, ತಿಂಗ್ಳು ಕೆಲ್ಸಕ್ಕೆ ಸೇರ್ಕೊಂಡ್ಬಿಡು. ಒಂದು 25,000 ಏನಾದ್ರು ಕೊಡ್ಲಿ, ಇಲ್ಲ 20,000 ಕೊಡ್ಲಿ, ಸಾಕು. ಇವ್ರ ಹತ್ರ ಬಂದು ನೀವು ಏನು ದುಡಿಯಕ್ ಆಗಲ್ಲ. ನೀವು ಏನ್ ದುಡಿತೀರಾ ಅದ್ರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಬಾಡಿಗೆನೇ ಇರುತ್ತೆ. ಇನ್ ಗ್ಯಾಸ್ ಎಲ್ಲ ಹಾಕ್ಸ್ಕೊತೀರಾ, ಊಟ ಏನ್ ಮಾಡ್ತೀರಾ? ಸಾಕ ನಿಮ್ಗೆ? ಮನೆಗೆ ಏನು ಕೊಡಕ್ ಬೇಡವಾ? ಹಂಗಾರೆ ಬೇಕಾ ಬೇಡವಾ? ಬೇಕು ಅಂದ್ರೆ ತಿಂಗ್ಳು ಕೆಲ್ಸಕ್ಕೆ ಸೇರ್ಕೊಂಡು ನೆಮ್ಮದಿಯಾಗಿ ದುಡ್ಕೊಂಡ್ಬಿಡಿ. ಒಂದ್ ಚೀಟಿ ಗಿಟಿ ಹಾಕೊಂಡು ಎತ್ಕೊಂಡು 1 ಲಕ್ಷ ಕಟ್ಬಿಟ್ಟು ಹೊಸ ಕಾರ್ ತಗೊಂಡು ಜೀವನ ಮಾಡಿ ನೆಮ್ಮದಿ. ಇವ್ರ ಹತ್ರ 10,000 ರೂಪಾಯಿ ಕಟ್ಬಿಟ್ಟು ನೆಮ್ಮದಿಯಾಗಿ ನಿದ್ದೆನೂ ಮಾಡಕ್ಕಾಗಲ್ಲ, ಊಟನೂ ಮಾಡಕ್ಕಾಗಲ್ಲ. ನಿಮ್ಗೆ ಯಾವ ತರ ಮೋಸ ಆಗಿದೆ? ನಾನ್ ಬಂದ್ ಗಾಡಿ ತಗೊಂಡೆ ಬ್ರೋ. ನಾನ್ ಏನಂತ ತಗೊಂಡು ಹೇಳಿ, 10,000 ಕಟ್ರೆ 3 ತಿಂಗಳು ಮಾಡಿದ್ಮೇಲೆ ನನ್ ದುಡ್ಡು ನನಗೆ ಬರುತ್ತಲ್ಲ ಅನ್ಬಿಟ್ಟು ಒಂದೇ ವಾರ ಮಾಡಿದ್ದು ಡ್ಯೂಟಿ. ಎಕ್ಸ್ಟ್ರಾ ಓಡಾಡಿದೀರಾ ಅದು ಇದು ಅನ್ಕೊಂಡು ಫೈನ್ ಹಾಕಿ ನನ್ ದುಡ್ದಿರೋದು 13,500. 11,000 ವಾರಕ್ಕೆ ರೆಂಟ್ ಹಾಕಿದ್ರು. ಎಲ್ಲಿ ಸಿಗುತ್ತೆ ಗುರು? 2,000 ರೂಪಾಯಿ ನನ್ ಗ್ಯಾಸ್ ಬೇಡವಾ? ಹಂಗಂದ್ರೆ 2,000 ರೂಪಾಯಿ ಸಾಕ ಹೋಗ್ಲಿ ಗ್ಯಾಸ್ಗೆ? ಕಿಲೋಮೀಟರ್ಗೆ 10 ರೂಪಾಯಿ ಅಂತೆ. ಏನ್ ಗುರು ಡೆಡ್ ಕಿಲೋಮೀಟರ್? ಇವಾಗ ಗ್ಯಾಸ್ ಖಾಲಿ ಆದ್ರೆ ನನ್ ಗಾಡಿನ ಗ್ಯಾಸ್ ಬಾಟ್ಲಲ್ಲಿ ತಗೊಬಂದ್ ಹಾಕೊಳಕ್ ಆಯ್ತದ? ಗಾಡಿಲಿ ಹೋಗ್ಲೇಬೇಕು ತಾನೆ. ಆಗ ಬಾಡಿಗೆ ಕರ್ಕೋಬೇಕಾಯ್ತದ ಗ್ಯಾಸ್ ಸ್ಟೇಷನ್ಗೂ. ಗ್ಯಾಸ್ ಸ್ಟೇಷನ್ ಬಾಡಿಗೆ ಕರ್ಕೋಬೇಕಾಯ್ತದ ನಾವು. ಮತ್ತೆ ಇವ್ರದ್ದು ರೂಲ್ಸ್ ಒಂದಲ್ಲ ಗುರು, 1000 ಐತೆ. ಕೊಡೋ ಒಂದ್ ಗಾಡಿಗೆ 1000 ರೂಲ್ಸ್ ಹಾಕ್ತಾರೆ. 10,000 ರೂಪಾಯಿ ನಮ್ಮ ಹತ್ರ ಈಸ್ಕೊಂಡೆ. ಇಲ್ಲಿ ಕೆಲಸ ಮಾಡೋದಕ್ ಬರೋದ್ಕಿಂತ ತಿಂಗ್ಳು ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರೋದು ಬೆಟರ್ ಗುರು. ಇವ್ರು ಬಂದ್ರೆ ಪಕ್ಕ ಮೋಸನೆ. ಇವ್ರ ಹತ್ರ ನಿಮ್ ದುಡ್ಡು 10,000 ರೂಪಾಯಿ 3 ತಿಂಗಳು ಮಾಡಿದ್ರು ಬರಲ್ಲ ಗುರು, ಅದಂತೂ ಪಕ್ಕ. ಅಷ್ಟೇ ಹೇಳೋದು. ನೋಡಿ, ಇಷ್ಟೆಲ್ಲ ಆದ್ರೂ ನೀವು ಇಲ್ಲಿ ಬಂದು ಕಾರ್ ತಗೋಬೇಕು ಅನ್ನೋದಿದ್ರೆ ತಗೊಳ್ಳಿ. ಅದ್ ನಿಮ್ ಪಾಡು ಹೇಳಕ್ಕಾಗಲ್ಲ. 11,000 ಕಟ್ತೀರಾ, ಬಟ್ ಕಷ್ಟ ಪಡ್ತೀರಾ, ಅದು ತಕ್ಕನ ಪ್ರತಿಫಲ ಸಿಗ್ಬೇಕು. ಆಯ್ತಾ? ಎಲ್ಲೆಲ್ಲಿಂದನೂ ಮನೆ ಕಷ್ಟಕ್ಕೋಸ್ಕರ ಬಂದು ದುಡಿತೀರಾ. ಇಷ್ಟೆಲ್ಲ ಮೋಸ ಹೋಗ್ತೈತೆ. ಇದ್ರ ಮೇಲೆ ನೀವು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇದು ಬಂದು ಎಲೆಕ್ಟ್ರಾನ್ ಸಿಟಿಲಿ ಒಂದಿದೆ, ಮತ್ತೆ ವೈಟ್ ಫೀಲ್ಡ್ ಅಲ್ಲಿ ಒಂದಿದೆ. ಅದು ಬಿಟ್ರೆ ಏರ್ಪೋರ್ಟ್ ಅಲ್ಲಿ ಒಂದಿದೆ. ಇಲ್ಲಿ ಯಾವ ತರ ಮೋಸ ಮಾಡ್ತಿದ್ದಾರೆ ಅಂದ್ರೆ, ಎಲ್ರಿಗೂ ಸ್ಕ್ಯಾಮ್ ಮಾಡ್ಕೊಂಡು. ಈ ವಿಡಿಯೋನ ಕೊನೆವರ್ಗ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಎಷ್ಟೊಂದ್ ತರ ಕಾರ್ಗಳು ನಿಲ್ಸ್ಕೊಂಡಿದ್ದಾರೆ. ಎಲ್ರಿಗೂ 10,000 ರೂಪಾಯಿ ಆಸೆ ತೋರಿಸ್ಕೊಂಡು ಯಾವ ತರ ಮೋಸ ಮಾಡ್ತಿದ್ದಾರೆ, ಯಾವ ತರ ಯಾಮರ್ಸಿದ್ದಾರೆ. ಲಾಸ್ಟ್ ಒಂದು ದಿನಕ್ಕೆ ಅಷ್ಟು ಜನ ಡೆಪಾಸಿಟ್ ಮಾಡ್ತಾರೆ. ಎಷ್ಟೋ ಜನ ಬರ್ತಾರೆ, 3 ತಿಂಗಳವರೆಗೂ ಮಾಡಲ್ಲ, ಮಧ್ಯದಲ್ಲಿ ಬಿಟ್ಟು ಹೋಗ್ತಾರೆ. ಮತ್ತೆ ಡೆಡ್ ಕಿಲೋಮೀಟರ್ ಅಂತ ಫೈನ್ ಹಾಕ್ತಾರೆ. ಈಗ ಒಂದಿನ ನೀವು 950 ರೂಪಾಯಿ ಕಟ್ಲಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಕ್ಲಾಶ್ ಬ್ಲಾಕ್ ಮಾಡ್ತಾರೆ. ಮತ್ತೆ 24 ಅವರ್ಸ್ ಡ್ಯೂಟಿ ಇರಲ್ಲ ನಿಮ್ಗೆ. ಅವಾಗ ಏನ್ ಮಾಡಕ್ಕಾಗಲ್ಲ. ಇವ್ರು ಹೇಳ್ದಾಗ ನೀವು ಕೇಳಲೇಬೇಕು, ಡೈಲಿ ರೆಂಟ್ ಪೇ ಮಾಡ್ಲೇಬೇಕು. ಪ್ರಾಬ್ಲಮ್ ಸೊಲ್ಯೂಷನ್ ಕೊಡಿ ತೋರಿಸಿ ಸರ್. ಇವಾಗ ಕೊಡಿ. ಇವಾಗ ರಿಸಾಲ್ವ್ ಮಾಡ್ತಿರೋದು ನಾನು ಸರ್. ನಾನ್ ಕಿರ್ಚಾಡ್ತಾ ಇಲ್ಲ ಸರ್. ಸರ್ ಅಲ್ಲ ಸರ್, 1 ರೂಪಾಯಿ ದುಡಿಯೋಕೆ ನಾವು ಬಂದಿರೋದು. ನಾ ಬಂದ್ ಬಿಡದೇ ಇರೋದಕ್ಕೂ ನೀವು 1,500 ರೂಪಾಯಿ ಫೈನ್ ಹಾಕಿದೀರಾ ಸರ್. ನಾನು ಗಾಡಿನ ಇಲ್ಲಿಗೆ ಬಿಟ್ಟಿಲ್ಲ ಅಂದ್ರು 1,500 ರೂಪಾಯಿ ಫೈನ್ ಹಾಕಿದೀರಾ. ಅಲ್ಲ ಸರ್, ಗಾಡಿ ಫೈನ್ ಹಾಕಿದೀರಾ ತಾನೆ? 1,500 ರೂಪಾಯಿ ಫೈನ್ ಹಾಕಿದೀರಾ. ಅದೆಲ್ಲ ಸೇರಿಸಿ ಎಷ್ಟು ಕಟ್ಬೇಕು ಅದನ್ನ ಮಾತ್ರ ಕೊಡ್ಬೇಕು ನೀವು. ಅದೇಂಗ 11,000 ಬರುತ್ತೆ?
ಸರ್ ಇಲ್ಲೇ ತೋರಿಸ್ತೀನಿ ನಾನು. ತೋರಿಸಿ ಇವಾಗ 10,000 ರೂಪಾಯಿ ತೋರಿಸಿ ಸರ್. 10,000 ರೂಪಾಯಿ ನಾನು ಪೇ ಮಾಡಂಗಿಲ್ಲ ಸರ್. 10,000 ರೂಪಾಯಿ ನಾನು ಪೇ ಮಾಡಂಗಿಲ್ಲ. ಪೇ ಮಾಡಂಗಿಲ್ಲ ಅಂದ್ರೆ ಇಲ್ಲ. ತೋರಿಸಿ ರೆಫರೆನ್ಸ್ ತೋರಿಸ್ತೀನಿ ನೋಡಿ ಇಲ್ಲಿ. ನಾನ್ ಗಾಡಿ ಬಿಟ್ಟಿರೋದು ಯಾವಾಗ, ನೀವು ಬಿಲ್ ಹಾಕಿರೋದು ಎಲ್ಲಿವರೆಗ? ಸರ್ 13,600 ರೂಪಾಯಿ ಮೈನಸ್ ಆಗಿಲ್ಲ. ಮೈನಸ್ ಆಗಿಲ್ಲ. ಮಾಡಿ ಇಲ್ಲ ಅಂದ್ರೆ ನೀವು ನೋಡಕ್ ರೆಡಿ ಇಲ್ಲ ಅಂದ್ರೆ ನಾನು ತೋರಿಸಿ. ನೀವೇ ಲೆಕ್ಕ ಹಾಕೊಂಡು ತೋರ್ಸಿ ಸರ್. ಬನ್ನಿ. ಎಲ್ಲ ವಾರ ಎಷ್ಟೆಷ್ಟು ಬಿಲ್ ಬಂತು ಒಂದ್ ಪೇಪರ್ ಪೆನ್ ಸರ್ ನಾನು ಒಂದ್ ದಿವಸ ಮನೇಲಿ ಕೂತ್ಕೊಂಡ್ರೆ ನೀವು ನನಗೆ ದುಡಿಯೋಷ್ಟು ದುಡ್ಡು ಕೊಟ್ಟಿಲ್ಲ ಆಯ್ತಾ? ಡೈಲಿ ನಿಮ್ ಆಫೀಸ್ ಹತ್ರ ಬಂದ್ ಸಾಯಕ್ಕಾಗಲ್ಲ ನಾವು. ಪೇಪರ್ ನಲ್ಲಿ ಬರ್ಕೊಂಡ್ ಬನ್ನಿ ಅಂದ್ರೆ ಬರಕ್ಕೆಲ್ಲ ಆಗಲ್ಲ ಸರ್. ಇವಾಗ ಇಲ್ಲಿ ಕ್ಲಿಯರ್ ಆಗ್ಬೇಕು ಅಷ್ಟೇ. ನೀವು ಊಬರ್ ಆಪ್ ನ ಬ್ಲಾಕ್ ಮಾಡೋ ಅಧಿಕಾರ ಯಾರು ಕೊಟ್ರು ಸರ್ ನಿಮ್ಗೆ? ಯಾರು ಕೊಟ್ರು? ಊಬರ್ ಆಪ್ ನ ಬ್ಲಾಕ್ ಮಾಡೋ ಅಧಿಕಾರ ಯಾರು ಕೊಟ್ರು? ನಿಮ್ದು ಲೀಗಲ್ ಆಗಿ ಏನ್ ಪೊಲೀಸ್ ಕಂಪ್ಲೇಂಟ್ ಐತೆ ಅದನ್ನ ಮಾಡ್ಕೋಬಹುದು ನೀವು. ಅದೇಂಗ್ ಬ್ಲಾಕ್ ಮಾಡ್ತೀರಾ ಐಡಿನ? ಐಡಿ ಹೆಂಗ್ ಬ್ಲಾಕ್ ಮಾಡ್ತೀರಾ? ಯಾರು ಬ್ಲಾಕ್ ಮಾಡಿದ್ರು? ಇವಾಗ ನಾವ್ ಎಲ್ಲೋದ್ರು ಡ್ಯೂಟಿ ಮಾಡಕ್ ಆಗ್ತಿಲ್ಲ, ನಿಮ್ ಫ್ಲೀಟ್ ಅಂತ ತೋರಿಸ್ತಾ ಇದೆ. ಹೌದು, ಹಾ, ನೀವು ದುಡ್ಡು ಪೇ ಮಾಡಿದ್ರೆ ರಿಲೀಸ್. ನಾವ್ ಬೇರೆ ಕಡೆ ಕೆಲಸ ಮಾಡಿದ್ರೆ ತಾನೇ ರೆಂಟ್ ಕಟ್ಟಕ್ಕಾಗೋದು. ಮನೇಲಿ ಕುತ್ಕೊಂಡ್ರೆ ಕಟ್ಟಕ್ಕಾಗತ್ತಾ? ಮಾಡ್ಕೋಬೇಕು ಸರ್. ದುಡ್ಡು ಪೇ ಮಾಡಿಲ್ಲ ಅಂದ್ರೆ ನಾವು ಸರ್ 10,000 ರೂಪಾಯಿ ನಾನು ಕಟ್ಟಂಗಿಲ್ಲ ಹೇಳ್ತಿರೋದು. 10,000 ರೂಪಾಯಿ ನಾನು ಕಟ್ಟಂಗಿಲ್ಲ. ತೋರಿಸಿ ಹೆಂಗ್ ಪೇ ಮಾಡಂಗಿಲ್ಲ ಒಬ್ಬ ಡ್ರೈವರ್ ಇಲ್ಲಿ ಬಂದು ನಿಮ್ಮ ಹತ್ರ ಸಿಗಾಕೊಳ್ಳೋವರ್ಗ ಮಾತ್ರ ಕಾಲ್ ಮಾಡ್ತಿರ್ತೀರಾ. ನಿಮ್ಮ ಹತ್ರ ಬಂದಾಗ ಅದು ಇದು ಫೈನು ಅದು ಇದೆಲ್ಲ ಬರ್ತಾ ಇರ್ತವೆ. ವಿಡಿಯೋ ಎಲ್ಲ ಸ್ಟಾಪ್ ಮಾಡಿ ಅದೆಲ್ಲ ಗೊತ್ತಿರುತ್ತೆ ನಮ್ಗೆಲ್ಲ. ನೀವೇನ್ ಮಾಡಿದ್ರೆ ಲೆಕ್ಕ ತೋರಿಸಿ ಅದ್ ಸರ್ ಲೆಕ್ಕ ನಾನು ತೋರಿಸ್ತಾ ಇದೀನಿ, ಇವಾಗ ಚಾಲು ಮಾಡ್ಕೊಡಿ. ಬರ್ರಿ ತಾಳಿ ಇಲ್ಲಿ ಬಂದಿರೋದ್ ಬಿಲ್ ನೋಡಿ ಬ್ರೋ. ಬಂದಿರೋ ಬಿಲ್ ನೋಡಿ. ಬಂದಿರೋ ಬಿಲ್ ಬಗ್ಗೆ ನಮ್ಗೆ ಬೇಕಾಗಿಲ್ಲ ಸರ್. ಆಯ್ತಾ? ನಿಮ್ ಲೆಕ್ಕ ತಾನೇ ಇದ್ದೀರಾ? ಇಲ್ಲಾಂದ್ರೆ ನೀವ್ ಮಾತಾಡ್ಬೇಕು, ಇಲ್ಲಾಂದ್ರೆ ಮಾತಾಡಿ ಸರ್. ಮಾತಾಡಿ. ನೀವು ಈ ತರ ನೀವೇ ಮಾತಾಡ್ತೀನಿ ಅಂದ್ರೆ ನೀವೇ ಮಾತಾಡಿ, ನಾನು ಸೈಲೆಂಟ್ ಆಗಿ ಕುತ್ಕೊಂತೀನಿ. ಮಾತಾಡಿ. ಇವಾಗ ನಾನು ಹೇಳ್ತೀನಿ. ನಾನ್ ಗಾಡಿ ಹೇಳೋದಲ್ಲ, ಬರ್ದಿ ಬನ್ನಿ ಲೆಕ್ಕ ಹೇಳ್ತೀನಿ. ಇಲ್ಲೇ ಕುತ್ಕೊಳ್ಳಿ. ನಾನು ಬೆಳಗ್ಗೆ 12 ಗಂಟೆಲಿ ಬಂದಿರೋದ್ರಲ್ಲಿ ಕುತ್ಕೊಂಡು ನೀವೆಲ್ಲ ಊಟ ಮಾಡಿರ್ತಾನೆ ಚೆನ್ನಾಗಿ. ನೀವೆಲ್ಲ ಊಟ ಮಾಡ್ಕೊಂಡ್ ಬಂದ್ರ? ಲಂಚ್ ಬ್ರೇಕ್ ಬಂದ್ಬಿಟ್ಟು 1 ಅವರ್ ಡ್ಯೂಟಿ. ಟೋಕನ್ ನಂಬರ್ ಅದಿರ್ಲಿ ಸರ್. ನಾನ್ ಬಂದಿರೋ ಟೈಮ್ ಏನು? ನೀವು ಬಂದಿದ ತಕ್ಷಣ ಇಲ್ಲಿ ವೇಟ್ ಆಗಲ್ಲ. ನಿಮ್ ತರ ಜನ ಡ್ರೈವರ್ಸ್ ಇದ್ದಾರೆ ಸರ್. ನಾನ್ ಬಂದಿರೋದು 12 ಗಂಟೆಲಿ ಆಯ್ತಾ? ನಾನ್ ಬಂದಿರೋದು 12 ಗಂಟೆಲಿ. ನೀವು ಬಂದಿದ್ದೀರಾ 12 ಗಂಟೆಗೆ ಆಯ್ತಾ? ಇಷ್ಟು ಜನ ಇದ್ದಾರೆ. ಅಲ್ಲ ಸರ್, ನೀವು ಲಂಚ್ ಬ್ರೇಕ್ ಅಂತ 1 ಅವರ್ ತಗೊಂಡಿದ್ದಾನೆ. ನೀವು ತಗೊಂಡಿದ್ದಾನೆ 1:30ರಿಂದ 2:15 ತಗೊಂಡ್ರಿ. ನೀವು ತಗೊಂಡಿರೋದು ನೀವು ಸರ್. ನೀವು ತಗೊಂಡಿರೋದು ಎಲ್ಲಾರು ತಗೊಂಡಿರೋದು. 1 ಅವರ್ ವೇಟ್ ಮಾಡಿದ್ವಾ ಇಲ್ವಾ ನಾವು? 1 ಅವರ್ ವೇಟ್ ಮಾಡಿದ್ವಾ ಇಲ್ವೋ ಸರ್? ಇದೆಲ್ಲ ತಮಾಷೆ ಬೇಕಾಗಿಲ್ಲ ಸರ್. ತಮಾಷೆ ಅವನು ಅಲ್ಲ. ತಮಾಷೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅನ್ಕೋಬಿಡಿ ಸರ್. ನಮ್ಗೆ ತಮಾಷೆ ಮಾಡಕ್ ಬೇರೆ ಕೆಲಸ ಇಲ್ಲ. ಅದೆಲ್ಲ ಮಾಡಕ್ ಹೋಗ್ಬೇಡಿ. ಓಕೆ, ಬರ್ಕೊಂಡ್ ಬನ್ನಿ ಫಸ್ಟ್. ಪೆನ್ ನಾನು ಇಲ್ಲೇ ಹೇಳ್ತೇನೆ, ನೀವೇ ಹಾಕಿ ಸರ್ ಲೆಕ್ಕನ. ಇಲ್ಲ, ನಾನು ಹಾಕಲ್ಲ. ನಿಮ್ ಲೆಕ್ಕ ಬೇಕಾಗಿಲ್ಲ. ನಂದೇ ಲೆಕ್ಕ ಹೇಳ್ತೀನಿ, ಲೆಕ್ಕ ಹಾಕಿ ನೀವು. ನೀವು ಬರೀರಿ. ಅಲ್ಲ ಸರ್, ನಂದು ಲೆಕ್ಕ ಹಾಕ್ತಿರೋದು. ನಾನು ನೀವು ಲೆಕ್ಕ ನಾನ್ ಬರೆಯಕ್ಕೆ ಕರ್ಕೊಂಬಂದ್ ನಿಮ್ಮ ಹತ್ರ ತಂದ್ಕೊಡಂಗ ಸ್ಟೂಡೆಂಟ್ ಅಲ್ಲ ಇಲ್ಲಿ ತಗೊಂಡ್ ನೋಡಿ. ಇಲ್ಲಿ ನೀವು ನೋಡ್ಕೊಂಡ್ರೆ ನಿಮ್ಗೆ ಲೆಕ್ಕ ಬೇಕಾಗಿರುತ್ತೆ ಸರ್. ನನ್ಗೆ ಬೇಕಾಗಿಲ್ಲ, ಅವಶ್ಯಕತೆನೇ ಇಲ್ಲ ಲೆಕ್ಕ. ಒಬ್ಬ ಡ್ರೈವರ್ನ ಕರ್ಸ್ಕೊಳ್ಳೋವರೆಗೂ ಯಾವ ತರ ಟ್ರೀಟ್ ಇರುತ್ತೆ, ಬಂದಾದ್ಮೇಲೆ ಯಾವ ತರ ಟ್ರೀಟ್ ಇರುತ್ತೆ ನೋಡ್ತಾ ಇರಿ ನೀವೇನು. ಅದೆಲ್ಲ ನೀವು ಹಾಕ್ತೇವಿ ಅರ್ಧ ದಿವಸ 4 ಗಂಟೆ ಏನು ಮಾಡಕ್ಕೆ ಆಗದೆ 6 ಗಂಟೆ ಆದ್ಮೇಲೆ ಏನಕ್ಕೆ ಮಾಡಂಗಿಲ್ಲ ಬ್ರದರ್? ಏನಕ್ಕೆ ಮಾಡಂಗಿಲ್ಲ? ಎಲ್ಲಾರು ನೋಡ್ಲಿ ಬಿಡಿ ಲೈವ್ ಅಲ್ಲಿ. ನೋಡ್ಲಿ ಬಿಡಿ ಬ್ರೋ ಲೈವ್ ಅಲ್ಲಿ ಎಲ್ಲಾರು. ನೋಡಿ, ಇಲ್ಲಿಂದ ನಾನು ವಿಡಿಯೋ ಮಾಡ್ತಾ ಇರೋದು ಅಂತ ವಿಡಿಯೋ ಮಾಡ್ತಾ ಇದೀನಿ ಅಂತ ಗೊತ್ತಾದ ತಕ್ಷಣ ಅವ್ರು ಯಾರು ಇನ್ನೊಬ್ರು ಬಂದ್ಬಿಟ್ಟು ಸರ್ ಅವ್ರ ವಿಡಿಯೋ ಆಫ್ ಮಾಡೋವರೆಗೂ ನೀವು ರೆಸ್ಪಾನ್ಸ್ ಮಾಡಬೇಡಿ ಸರ್ ಅಂತ ಹೇಳಿದ್ರು. ಯಾಕೆಂದ್ರೆ ಅವ್ರ ವಿಡಿಯೋದಲ್ಲಿ ಗೊತ್ತಾಗುತ್ತಲ್ಲ, ಅವ್ರ ಬಂಡವಾಳ ಎಲ್ಲ ಬಯಲಾಗುತ್ತಲ್ಲ ಅಂತ. ಹಂಗಾಗಿ ಎಷ್ಟೊತ್ತು ಒಂದು 5-10 ನಿಮಿಷ ವೇಟ್ ಮಾಡಿದ್ರು ಅವರು ಒಂಚೂರು ರೆಸ್ಪಾನ್ಸ್ ಮಾಡಲೇ ಇಲ್ಲ. ಕೊನೆಗೆ ವಿಡಿಯೋ ಆಫ್ ಮಾಡಿದೆ. ಅವಾಗ ಬಂದಿದ್ದಕ್ಕೆ ಲಾಸ್ಟ್ನಲ್ಲಿ 4-5 ಸಾವಿರ ಕಟ್ಟಿ ಸರ್, ಅವಾಗ ತೆಕ್ಕೊಡ್ತೀನಿ, ಆ ಪೇಮೆಂಟ್ ಫುಲ್ ಮಾಡಲೇಬೇಕು ನೀವು, ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ತೀವಿ, ಅದ್ರಲ್ಲಿ ಫುಲ್ಲು ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಒಬ್ಬ ಡ್ರೈವರ್ನ ಅಲ್ಲಿ ಕರ್ಸ್ಕೋಬೇಕಾದ್ರೆ ಎಷ್ಟು ನೈಸ್ ಮಾಡಿ ಕರ್ಸ್ಕೊಂತಾರೆ ಅಂದ್ರೆ ಒಂದು ದಿವಸಕ್ಕೆ ಅಷ್ಟು ಸಲ ಫೋನ್ ಮಾಡ್ತಾರೆ. ಸರ್ ಎಲ್ಲಿದ್ದೀರಾ ಸರ್, ಹೆಂಗಿದೆ, ಬನ್ನಿ ಬನ್ನಿ ಅಂತ ಫೋನ್ ಮಾಡ್ತಾರೆ. ಅಲ್ಗೋದ್ರೆ ಒಬ್ಬ ಡ್ರೈವರ್ನ ಒಂದು 11 ಗಂಟೆ ಒಳಗಡೆ ಹಾಕೊಂಡ್ರೆ ಅವ್ರನ್ನ ಊಟ ತಿಂಡಿ ಮಾಡಕ್ ಟೈಮ್ ಇರಲ್ಲ ಅವ್ರಿಗೆ. ಅಷ್ಟ್ರ ಮಟ್ಟಿಗೆ ಕೂರ್ಸ್ಕೊಂಡಿರ್ತಾರೆ ಅಲ್ಲಿ. ಯಾವುದೇ ಕಾರಣಕ್ಕೂ ಊಬರಲ್ಲಿ ಅದರಲ್ಲೂ ಎವರೆಸ್ಟ್ ಫ್ಲೀಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಕಾರ್ನ ತಗೋಬೇಡಿ. ಅದಕ್ಕೆ ಕೆಲವೊಂದು ಚೆನ್ನಾಗಿರೋ ಕಂಪ್ನಿಗಳು ಇದಾವೆ, ಆದಷ್ಟು ಆ ಥರ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಎವರೆಸ್ಟ್ ಅಲ್ಲಿ ತಗೋಬೇಡಿ, ಇದು ದೊಡ್ಡ ಸ್ಕ್ಯಾಮು.